ನಿಮ್ಮೊಟ್ಟಿಗೆ ದೇವರು ಬಂದಿದ್ದಾರೆ. ಕರ್ತನು ನಿಮ್ಮೊಟ್ಟಿಗೆ ಮಾತನಾಡಲಿದ್ದಾರೆ. ಹಲ್ಲೆಲೂಯಾ. ರೆಡಿಯಾಗಿದ್ದಾರೆ. ಕರ್ತನು ನಿಮ್ಮನ್ನು ಪ್ರತಿಯೊಂದು ಸಂದೇಶಗಳು ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಮತ್ತು ನೀವು ಬಲ ಹೊಂದುತ್ತಾ ನೀವು ದೇವರಲ್ಲಿ ಬೆಳೀತಾ ಇದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ಕರ್ತನ ಹೆಸರಲ್ಲಿ ನಿಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರೆ. ಓಕೆ, ಈ ಒಂದು ದಿವಸದಲ್ಲಿ ಒಂದು ವಾಕ್ಯ ಏನಂತಂದರೆ, ನಾವು ಮುಖ್ಯವಾಗಿ ನಾವು ನಡೆದುಕೊಳ್ಬೇಕಾಗಿರೋದೇನೆಂದರೆ ಕರ್ತನ ಮಾತುಗಳನ್ನು ಗಮನಿಸಿ ನಡೆಯಬೇಕು. ನಾವು ಗಮನಿಸಿ ನಡೆದು ಹೋಗೋದ್ರಿಂದ ಆ ಬರುವಂಥ ನಷ್ಟ, ಪ್ರಾಬ್ಲಮ್ಸ್ಗಳು ಇವತ್ತು ದೇವರು ಅದೆಲ್ಲದರಿಂದ ಬಿಡುಗಡೆ ಮಾಡಲಿಕ್ಕೆ ಬಂದ ದೇವರಾಗಿದ್ದಾರೆ. ಇವತ್ತು ನಾವು ಯಾವಾಗ ದೇವರ ಮಾತನ್ನು ಗಮನಿಸಿ ನಡೀತೀವೋ, ಯಾವಾಗ ಕರ್ತನ ಮಾತನ್ನು ಕೇಳಿ ಅದರ ಪ್ರಕಾರವಾಗಿ ನಾವು ಮಾರ್ಗದಲ್ಲಿ ನಡೀತೀವೋ, ಕರ್ತನು ನಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾರೆ. ನೋಡ್ರಿ, ಗಮನಿಸಿ ನಡೆದಲ್ಲಿರೋದ್ರಲ್ಲಿ ಏನೆಲ್ಲ ಬಾಧೆ ಉಂಟಾಗ್ತದೆ ಎಂಬುದಾಗಿ ಅದನ್ನು ನೋಡುತ್ತಾ ಕರ್ತನ ಮಾತನ್ನ ಕೇಳಿ ಅದರ ಪ್ರಕಾರ ನಡೆಯುವಂಥವ್ರ ಜೀವಿತ ಹೇಗಿರ್ತದೆ ಎಂಬುದಾಗಿ ನಾವು ಒಂದು ಸಂದೇಶದಲ್ಲಿ ನಾವು ನೋಡೋಣ. ನೋಡ್ರಿ, ಮೊದಲನೇದಾಗಿ ಆದಿಕಾಂಡ 2ನೇ ಅಧ್ಯಾಯ 15ನೇ ವಚನ. ನಿಮ್ಗೆ ಗೊತ್ತಿರೋ ಹಾಗೆ ದೇವರು ಆದಿಯಲ್ಲಿ ಆದಮ ಮತ್ತು ಅವಳನ್ನ ಉಂಟು ಮಾಡ್ತಾರೆ. ಉಂಟು ಮಾಡಲ್ಪಟ್ಟಾಗ ಅವರಿಗೆ ಒಂದು ಆಜ್ಞೆಯನ್ನು ಕೊಡ್ತಾರೆ. ದೇವರು ಒಂದು ಮಾತನ್ನ, ಒಂದು ಖಡಖಂಡಿತವಾದಂಥ ಒಂದು ಮಾತನ್ನ ಹೇಳ್ತಾರೆ. ಏನಂದ್ರೆ, ನೀವು ಇಲ್ಲಿರುವಂಥ ತೋಟದಲ್ಲಿರುವ ಎಲ್ಲಾ ಮರದ ಹಣ್ಣುಗಳನ್ನು ನೀವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವಂಥ ಹಣ್ಣಿನ ಫಲವನ್ನು ತಿನ್ನಲು ಕೊಡದು, ಮುಟ್ಟಲು ಕೊಡದು ಎಂಬುದಾಗಿ ದೇವರು ಹೇಳಿರ್ತಾರೆ. ಹಲ್ಲೆಲೂಯಾ. ನೋಡ್ರಿ, ದೇವರು ಹೇಳಲ್ಪಟ್ಟಿದ್ದಾರೆ ಅಂದರೆ ಅದರಲ್ಲಿ ಏನೋ ಒಂದು ಅರ್ಥ ಇದೆ. ಇವತ್ತು ಏನಾಗ್ತದೆ ನೋಡ್ರಿ, ದೇವರೇ ಸ್ವತಃ ಬಂದು ಹೇಳಲ್ಪಟ್ಟಂತ ಮಾತನ್ನ ಅವ್ರು ಕೇಳದೆ, ಆ ಮಾತು ಏನು ಹೇಳಿದ್ರು ದೇವರು ಎಂಬುದಾಗಿ ಅವರು ಗಮನಿಸದೆ ಅವರು ತಪ್ಪು ಮಾಡ್ತಾರೆ. ಆದಿಕಾಂಡ 3:1-7ನೇ ವಚನದಿಂದ ಓದ್ಕೊಂಡು ಹೋಗೋದಾದ್ರೆ ಅವ್ರು ಮಾಡಿದ ತಪ್ಪಿನ ಕುರಿತಾಗಿ ಮಾತನಾಡಲ್ಪಟ್ಟಿದೆ. ಇವತ್ತು ದೇವರ ಮಾತನ್ನ ಗಮನಿಸದೆ ಆ ತಪ್ಪನ್ನ ಮಾಡಿದ ನಿಮಿತ್ತವಾಗಿ ಅವ್ರಿಗೆ ಆಶೀರ್ವಾದ ಬಂತ, ಇಲ್ಲ ಲಾಭ ಬಂತ, ಇಲ್ಲ ನಷ್ಟ ಆಯ್ತಾ ಎಂಬುದಾಗಿ ಯೋಚನೆ ಮಾಡ್ಬಿಡ್ರಿ. ಹಲ್ಲೆಲೂಯಾ. ಇವತ್ತು ನನ್ನ ನಿನ್ನ ಜೀವಿತದಲ್ಲೂ ಕರ್ತನ ಮಾತನ್ನ ಕೇಳಿ ನಡೆದಲೇ ಹೋಗುವುದಾದರೆ ನಮ್ಮ ಆಶೀರ್ವಾದವು, ನಾವಿರುವಂಥ ಆಶೀರ್ವಾದ ಎಷ್ಟೇ ಐಶ್ವರ್ಯವಂತರಾಗಿದ್ರು ಸರಿನಿ, ಎಷ್ಟೇ ಅಭಿವೃದ್ಧಿ ಆಗಿದ್ರು ಸರಿನಿ, ಎಷ್ಟೇ ಏಳಿಗೆ ಆಗಿದ್ರು ಸರಿನಿ, ನಮ್ಗೇನು ಕೊರತೆ ಇಲ್ಲದವರಾಗಿ ನಡೆಯಲ್ಪಟ್ಟಿದ್ರು ಸರಿನಿ, ಕರ್ತನ ಮಾತನ್ನ ಕೇಳಿ ಕರ್ತನ ಮಾತನ್ನ ಗಮನಿಸಿ ನಡೆಯಲಿಲ್ಲ ಅಂದ್ರೆ ನಾವು ಎಲ್ಲವನ್ನ ಕಳ್ಕೊಳ್ಬೇಕಾಗ್ತದೆ. ಇವತ್ತು ದೇವರು ಆದಮ ಮತ್ತೆ ಅವಳನ್ನ ಉಂಟು ಮಾಡಿ, ತೋಟವನ್ನು ಉಂಟು ಮಾಡಿ, ಹಣ್ಣುಗಳನ್ನ ತಿನ್ರಿ, ಎಚ್ಚೇತವಾಗಿರ್ರಿ, ಅವ್ರಿಗೇನು ಕೆಲಸ ಕೊಡಲೇ ಇಲ್ಲ. ದೇವರು ಸೃಷ್ಟಿ ಮಾಡಿರುವಂಥ ಹಣ್ಣಿನ ಫಲವನ್ನು ತಿಂದು ಹೊಟ್ಟೆ ತುಂಬಿಸ್ಕೊಡ್ರಿ ಅಂತ ಹೇಳಿದ್ರು ಅಷ್ಟೇನೆ. ಆದರೆ ದೇವರ ಮಾತನ್ನ ಅವರು ಗಮನಿಸದೆ ತಿನ್ನಬೇಡ ಅಂದಂತ ಹಣ್ಣನ್ನ ತಿಂದ ನಿಮಿತ್ತವಾಗಿ ಅವರು ಶಾಪಕ್ಕೆ ಒಳಗಾಗ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನೀನು ಯಾವಾಗ ದೇವರ ಮಾತನ್ನ ಕೇಳದೆ, ದೇವರ ಮಾತನ್ನ ಗಮನಿಸದೆ ನೀನು ನಡೆದುಕೊಳ್ತೀಯೋ, ನೀನು ಆಶೀರ್ವದಿಸಲ್ಪಟ್ಟಿದ್ರು ನೀನು ಶಾಪಕ್ಕೆ ಒಳಗಾಗ್ತೀಯ. ನಿನ್ನ ಜೀವಿತದಲ್ಲಿ ದೇವರಿಗೆ ನೀನು ಭಯ ಭಕ್ತಿಯಿಂದ ನಡೆದುಕೊಳ್ತಾ ಇದೆಯಾ? ದೇವರ ಮಾತನ್ನ ಗಮನಿಸ್ತಾ ಇದೆಯಾ? ದೇವರ ಮಾತಿನ ಪ್ರಕಾರವಾಗಿ ಗಮನಿಸಿ ನಡೀತಾ ಇದೆಯಾ? ನಿನ್ನ ಜೀವಿತದಲ್ಲಿ ದೇವರ ಮಾತು ಬಹಳ ಮುಖ್ಯವಾಗಿದೆ. ಇವತ್ತು ಎಷ್ಟೋ ಜನಗಳು ದೇವರ ಮಾತನ್ನ ಗಮನಿಸದೆ ಇದನ್ನ ಮಾಡಬೇಡ, ಪ್ರತಿಯೊಂದೊಂದು ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಪ್ರತಿಯೊಂದು ಬೈಬಲಲ್ಲಿ ಹೇಳಲ್ಪಟ್ಟಿದೆ. ಈ ತಪ್ಪು ಮಾಡಬಾರ್ದು, ಈ ರೀತಿಯಾಗಿರ್ಬೇಕು, ಈ ರೀತಿಯಾಗಿ ನಡಿಬೇಕು, ಪ್ರತಿಯೊಂದು ಇಂಥದ್ದಿಲ್ಲ ಅನ್ನಂಗಿಲ್ಲ. ಎಲ್ಲವೂ ಬೈಬಲಲ್ಲಿ ನಮಗೋಸ್ಕರ ದೇವರು ಅಲ್ಲಿ ಬರೆಯಲ್ಪಟ್ಟು ಸತ್ಯವೇದವನ್ನು ನಮ್ಮ ಕೈಗೆ ಕೊಟ್ಟಿದ್ದಾರೆ. ಇವತ್ತು ದೇವರು ಗಮನಿಸಿ ನಡಿಬೇಕಾದಂಥ ಕಾರ್ಯಗಳನ್ನ ನಾವು ಗಮನಿಸ್ತಾ ಇಲ್ಲ. ನಾವು ಯಾವುದನ್ನ ಗಮನಿಸಬಾರದು ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ನಾವು ಸತ್ಯವನ್ನ ಗಮನಿಸ್ತಾ ಇಲ್ಲ, ಸುಳ್ಳನ್ನ ಗಮನಿಸ್ತಾ ಇದ್ದೀವಿ. ನಾವು ದೇವರನ್ನ ಗಮನಿಸ್ತಾ ಇಲ್ಲ, ಸೈತಾನನನ್ನ ಗಮನಿಸ್ತಾ ಇದ್ದೀವಿ. ನಾವು ದೇವರ ಅದ್ಭುತಗಳನ್ನ ಗಮನಿಸ್ತಾ ಇಲ್ಲ, ಸೈತಾನನ ಮಾಡುವಂತ ಸುಳ್ಳಿನ ವಂಚನೆಗಳನ್ನ ಗಮನಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ಕರ್ತನು ನಿನ್ನ ಜೀವಿತದಲ್ಲಿ ಅದ್ಭುತಗಳನ್ನ ಮಾಡಬೇಕಾದರೆ, ನಿನ್ನ ಜೀವಿತದಲ್ಲಿ ದೇವರು ಮೇಲನ್ನ ಮಾಡಬೇಕಾರೋದಾದ್ರೆ ನೀನು ಮಾಡಬೇಕಾಗಿದ್ದು ಕರ್ತನು ಹೇಳುವುದನ್ನು ಗಮನಿಸಬೇಕು. ಯಾವಾಗ ನೀವು ಗಮನಿಸದೆ ಹೋಗ್ತಿರೋ ನಿನ್ನ ಜೀವಿತದಲ್ಲಿ ಬಾಧೆಗೆ ಒಳಪಡ್ತೀಯ. ಇವತ್ತು ಆದಮ ಅವಳು ದೇವರ ಮಾತನ್ನ ಗಮನಿಸಿದ ತಪ್ಪು ಮಾಡಿದ ನಿಮಿತ್ತವಾಗಿ ಆ ಏದೇನ್ ತೋಟದ ಆಶೀರ್ವಾದದಲ್ಲಿ ಅವ್ರು ಇರೋದಕ್ಕೆ ಆಯ್ತಾ? ಯೋಚನೆ ಮಾಡಿ ನೋಡ್ರಿ. ಇವತ್ತು ನೀವೊಂದು ಆಶೀರ್ವಾದದಿಂದ ನೀವು ಆಶೀರ್ವಾದವನ್ನ ಕಳ್ಕೊಂಡು ಜೀವನ ಮಾಡ್ತಿರೋದಾದ್ರೆ
ನೀವು ಶಾಪದಲ್ಲಿ ಜೀವನ ಮಾಡ್ತಿರೋದಾದ್ರೆ, ದೇವರು ನಂಬಿದ್ದೀರಾ, ದೇವರು ನಂಬಿದ್ರು ಆಶೀರ್ವಾದ ಹೊಂದೋದಕ್ಕೆ ಆಗ್ತಿಲ್ಲ ಅನ್ನೋದಾದ್ರೆ, ಅದರ ಅರ್ಥ ದೇವರ ಮಾತನ್ನ ನೀನು ಗಮನಿಸಿ ನಡೀತಾ ಇಲ್ಲ. ನೀನು ಯಾವಾಗ ದೇವರ ಮಾತನ್ನ ಗಮನಿಸಿ ನಡೀತೀಯೋ, ನೀನು ಯಾವಾಗ ದೇವರ ಮಾತಿನ ಪ್ರಕಾರವಾಗಿ ಗಮನಿಸಿ ನಡೀತಾ ಇರ್ತೀಯೋ, ನಿನ್ನ ಆಶೀರ್ವಾದವು ನಿನ್ನ ಹಿಂದೆ ಬರ್ತಾ ಇರ್ತದೆ. ನೀನು ಮಾಡುವ ಕೆಲಸದಲ್ಲಿ ದೇವರ ಹಸ್ತ ಇರ್ತದೆ. ಇವತ್ತು ಇವರು ಮಾಡಿದ್ದು ದೇವರ ಮಾತನ್ನ ಗಮನಿಸದೆ ನಡೆಯಲ್ಪಟ್ಟರು. ಇವರಿರುವಂತಹ ಆಶೀರ್ವಾದವನ್ನೇ ಕಳಕೊಳ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರ ಮಾತಿನ ಪ್ರಕಾರ ನಡೆದಲೇ ಹೋಗೋದಾದ್ರೆ ನೀನು ಆಶೀರ್ವಾದದಲ್ಲಿ ಇರ್ತಿ ಎಂಬುದಾಗಿ ಅಂದುಕೊಂಡಿದೀಯಾ? ನೀನು ಆಶೀರ್ವದಿಸಲ್ಪಡಬೇಕು ಅಂದ್ರೆ ದೇವರ ಮಾತಿನ ಪ್ರಕಾರ ನಡಿಬೇಕು. ನೋಡ್ರಿ, ಅದಾದ್ಮೇಲೆ ಇನ್ನೊಬ್ಬ ವ್ಯಕ್ತಿ ದೇವರ ಮಾತನ್ನ ಗಮನಿಸದೆ ಆಶೀರ್ವಾದವನ್ನ ದೇವರ ಸಂಬಂಧದಿಂದ ದೂರ ಆಗ್ತಾನೆ. ನೋಡ್ರಿ, ಅಬ್ರಹಾಮನು 15ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ರಿ ವಾಕ್ಯ ಏನ್ ಹೇಳ್ತದೆ, ಈ ಸಂಗತಿಗಳಾದ ಮೇಲೆ ನಡೆದ ಮೇಲೆ ಅಬ್ರಹಾಮನಿಗೆ ದರ್ಶನದಲ್ಲಿ ಯೆಹೋವನ ವಾಕ್ಯ ಉಂಟಾಯಿತು. ಅದೇನೆಂದರೆ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ಅತ್ಯಧಿಕವಾದ ಬಹುಮಾನ ಇಟ್ಟಿದ್ದೇನೆ. ನೋಡ್ರಿ, ಇದನ್ನು ವಾಕ್ಯನ ಹಾಗೆ ಹೊತ್ಕೊಳ್ಳೋದಾದ್ರೆ ದೇವರು 5ನೇ ವಚನದಲ್ಲಿ ನೋಡ್ರಿ, ಆಕಾಶದ ಕಡೆ ನೋಡು, ನಕ್ಷತ್ರಗಳನ್ನ ಲೆಕ್ಕಿಸುವುದಕ್ಕೆ ನಿನ್ನಿಂದಾದರೆ ಲೆಕ್ಕಿಸು, ನಿನ್ನ ಸಂತತಿಯು ಅಷ್ಟಾಗುವುದು ಅಂದನು. ಅಬ್ರಹಾಮನು ಯೆಹೋವನನ್ನು ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಡ್ತಾ ಇದ್ದಾರೆ. ದೇವ್ರು ನೋಡ್ರಿ, ಅಬ್ರಹಾಮನ ದೇವರೇ ಬಂದು ಮಾತಾಡ್ತಾ ಇದ್ದಾರೆ. ಅಬ್ರಹಾಮನೇ, ನಿನಗೊಂದು ಆಶೀರ್ವಾದ ಇಟ್ಟಿದ್ದೀನಿ, ಭಯಪಡಬೇಡ, ನಿನ್ನ ಅತ್ಯಧಿಕವಾದಂತ ಒಂದು ಬಹುಮಾನ ಇಟ್ಟಿದ್ದೀನಿ, ನಿನ್ನ ಸಂತತಿಯನ್ನ ನಕ್ಷತ್ರಗಳನ್ನ ಎಣಿಸೋದಕ್ಕಾದ್ರೆ ಎಣಿಸು, ಅಷ್ಟು ಮಾಡ್ತೀನಿ, ಮರಳಿನ ತೀರದಲ್ಲಿರುವಂತ ಆ ಸಮುದ್ರದ ತೀರದಲ್ಲಿರುವಂತ ಮರಳನ್ನ ಲೆಕ್ಕಿಸುವುದಕ್ಕಾದ್ರೆ ಲೆಕ್ಕಿಸು, ನಿನ್ನ ಸಂತತಿನ ಅಷ್ಟು ಮಾಡ್ತೀನಿ ಎಂಬುದಾಗಿ ದೇವರು ಅಬ್ರಹಾಮನಿಗೆ ಮಾತು ಕೊಡ್ತಾರೆ. ಆತನ ಏನ್ ಮಾಡ್ತಾನೆ, ಅಬ್ರಹಾಮನ ನಂಬ್ತಾನೆ. ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಡ್ತದೆ. ಆದ್ರೆ ಇಲ್ಲಿ ನೋಡ್ರಿ, 16ನೇ ವಚನದಲ್ಲಿ 16ನೇ ಅಧ್ಯಾಯ 1ನೇ ವಚನದಲ್ಲಿ ಅಬ್ರಹಾಮನ ಹೆಂಡತಿಯಾದ ಸಾರಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದ ಒಳಾದ ಆಗರಳೆಂಬ ದಾಸಿದ್ದಳು. ಹೀಗಿರಲಾಗಿ ಸಾರಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ. ಅಲ್ಲ, ದೇವರು ಹೇಳಿದ್ರ 15ನೇ ವಚನದಲ್ಲಿ 15ನೇ ಅಧ್ಯಾಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಸಂತತಿಯನ್ನು ಆಶೀರ್ವದಿಸ್ತೀನಿ ಎಂಬುದಾಗಿ. ಇಲ್ಲಿ 16ನೇ ಅಧ್ಯಾಯದಲ್ಲಿ ಇಲ್ಲಿ ನನಗೆ ದೇವರು ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ. ಹಲ್ಲೆಲೂಯಾ. ಬೈಬಲಲ್ಲಿ ನೋಡ್ರಿ, ಹೆಂಡತಿಯ ಮಾತನ್ನ ಕೇಳಿ ದುಡುಕಿದಂತವನು ಆದಮ, ಸೆಕೆಂಡ್ ಬಂದ್ರೆ ಅಬ್ರಹಾಮ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ನೋಡ್ರಿ, ನಾವು ಇನ್ನೊಬ್ಬರ ಮಾತನ್ನ ಕೇಳ್ತೀವಿ, ಒಬ್ಬ ನರ ಮನುಷ್ಯನ ಮಾತನ್ನ ಕೇಳೋದಕ್ಕೆ ರೆಡಿ ಇರ್ತೀವಿ, ಆದ್ರೆ ದೇವರ ಮಾತನ್ನ ಕೇಳಲಿಕ್ಕೆ ನಾವು ರೆಡಿ ಇರೋದಿಲ್ಲ. ನರ ಮನುಷ್ಯನು ಮಾತನ್ನ ಗಮನಿಸಿ ನಡೆಯೋದ್ರಲ್ಲಿ ನಾವು ಅಷ್ಟು ಖಡಾಖಂಡಿತವಾಗಿರ್ತೀವಿ, ದೇವರ ಮಾತನ್ನ ಕೇಳಿ ನಡೆಯೋದ್ರಲ್ಲಿ ನಾವು ಅಷ್ಟೊಂದು ದೃಢವಾಗಿರೋದಿಲ್ಲ. ಅದರ ನಿಮಿತ್ತವಾಗಿ ನಾವು ಆಶೀರ್ವಾದ ಹೊಂದೋದಕ್ಕಾಗ್ತದೆ. ಪ್ರಿಯ ಸಹೋದರ ಸಹೋದರಿ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು. ಅಬ್ರಹಾಮನೊಟ್ಟಿಗೆ ದೇವರು ಮಾತಾಡಿದ್ರು. ಅಬ್ರಹಾಮ ಹೇಳ್ಬೋದಾಯ್ತಲ್ಲ, ದೇವರು ಈ ತರ ಬಂದು ಮಾತಾಡಿದ್ರು, ಈ ತರ ಕೊಡ್ತೀನಿ ಅಂತಿದ್ದಾರೆ, ಇವೆಲ್ಲ ತಪ್ಪು, ಬೇಡ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿ, ದೇವರ ಮಾತನ್ನ ಗಮನಿಸದೆ ಇದ್ದಂತ ಅಂತ ಅಬ್ರಹಾಮನು, ದೇವರಿಗೆ ಸ್ನೇಹಿತನಾದಂತ ಅಬ್ರಹಾಮನೇ, ಅವನ ಜೀವಿತದ ಒಂದು ದುರ್ಘಟನೆ ನಡೀತದೆ. ನೋಡ್ರಿ, ಅದೇ ಆದಿಕಾಂಡ 16:15 ಆಗರಳು ಅಬ್ರಹಾಮನಿಂದ ಮಗನನ್ನು ಎತ್ತಳು. ಅಬ್ರಹಾಮನು ಅವನಿಗೆ ಇಸ್ಮಾಯೇಲ್ ಎಂದು ಹೆಸರಿಟ್ಟನು. ಅವಳು ಇಸ್ಮಾಯೇಲನನ್ನು ಎತ್ತಾಗ ಅಬ್ರಹಾಮನು 96 ವರ್ಷದವನಾಗಿದ್ದನು. 86 ವರ್ಷದವನಾಗಿದ್ದನು. ನೋಡ್ರ, 17ನೇ ವಚನ ಬರ್ರಿ. ಈಗ ದೇವರ ಮಾತನ್ನ ಗಮನಿಸದೆ ಹೋದಂತ ಅಬ್ರಹಾಮನ ಜೀವಿತದಲ್ಲಿ ಅಬ್ರಹಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು. ಅಂದ್ರೆ ಏನ್ ಕೇಳ್ತಾ ಇದ್ರೆ, ದೋಷವಿಲ್ಲದವನಾಗಿರು ಅಂತ. ಆ ಸಾರಳ ಮಾತನ್ನ ಕೇಳಿ ಆಗರಳನ್ನ ಮದುವೆ ಆಗ್ತಾನೆ, ಆಗರಳನ್ನ ಕೂಡಲ್ಪಡ್ತಾನೆ. ದೇವರು ಹೇಳಿರಲಿಲ್ಲ, ನಾನು ನಿನ್ನ ಮಗು ಕೊಡ್ತೀನಿ ಅಂತ ದೇವ್ರು ಖಂಡಿತವಾಗಿ ಹೇಳಿದ್ರು. ಸಾರಳಿಗೆ ಮಗು ಕೊಡ್ತೀನಿ ಎಂಬುದಾಗಿ. ಇನ್ನೊಬ್ಬಳನ್ನ ಆಗರಳನ್ನ ಮದುವೆ ಆಗುವಂತ ದೇವ್ರು ಹೇಳಲಿಲ್ಲ.
ದೇವರ ಮಾತನ್ನ ಗಮನಿಸದೆ ಹೋದ ನಿಮಿತ್ತವಾಗಿ ಇಲ್ಲಿ ಏನ್ ನೀವು ಗಮನಿಸಬೇಕು ಅಂದ್ರೆ, ಅಬ್ರಹಾಮನು ಸತತವಾಗಿ 13 ವರ್ಷಗಳ ಕಾಲ ದೇವರು ಅಬ್ರಹಾಮನೊಟ್ಟಿಗೆ ಮಾತಾಡಲೇ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, 86 ಮತ್ತೆ 99 ಇದೆಲ್ಲದನ್ನು ನೀವು ಲೆಕ್ಕಾಚಾರ ಮಾಡ್ಕೊಡೋದಾದ್ರೆ 13 ವರ್ಷಗಳು ದೇವರು ಅಬ್ರಹಾಮನ ಒಟ್ಟಿಗೆ ಮಾತಾಡಲೇ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವರು ಮಾತನಾಡಬೇಕು ಅನ್ನೋದಾದ್ರೆ, ನಿನ್ನೊಟ್ಟಿಗೆ ದೇವರು ಯಾವಾಗಲೂ ಇರಬೇಕು ಅನ್ನೋದಾದ್ರೆ, ನಿನ್ನ ದೇವರ ಸಂಬಂಧ ಯಾವಾಗಲೂ ದೃಢವಾಗಿರ್ಬೇಕು ಅನ್ನೋದಾದ್ರೆ, ದೇವರ ಮಾತನ್ನ ಗಮನಿಸಿ ನಡೆಯಿರಿ. ನೀನು ಯಾವಾಗ ದೇವರ ಮಾತನ್ನ ಗಮನಿಸದೆ ಹೋಯ್ತೀವೋ, ಯಾವಾಗ ದೇವರ ಮಾತನ್ನ ನೀನು ಗಮನಿಸದೆ ನಡೆದುಕೊಳ್ತೀವೋ, ಅಬ್ರಹಾಮನನ್ನೇ ದೇವರು ಬಿಡ್ಲಿಲ್ಲ. ಅರ್ಥ ಮಾಡ್ಕೊಳ್ರಿ. ಇವತ್ತು ಅಬ್ರಹಾಮನ ಅಷ್ಟು ನೀತಿವಂತನಾಗಿ ಮಾರ್ಪಟ್ಟಿದ್ದ, ದೇವರು ಮುಖಾಮುಖಿಯಾಗಿ ಮಾತಾಡ್ತಾ ಇದ್ರು. ಈಗಲೂ ಸಹ ಬೈಬಲ್ ಏನ್ ಹೇಳ್ತದೆ, ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂಬುದಾಗಿ ಮೋಶೆ ಒಟ್ಟಿಗೆ ಮಾತಾಡ್ತಾರೆ. ಹಲ್ಲೆಲೂಯಾ. ಆದರೆ ಅವನ ತಪ್ಪು ಮಾಡ್ದ ಎಂಬುದಾಗಿ ದೇವರು ಅವನ ದೂರ ಇದ್ರು, ಆದ್ರೆ ಸತತವಾಗಿ ಬಿಡ್ಲಿಲ್ಲ. ಆದರೆ ಇವತ್ತು ಒಂದು ದಿನ ದೇವರು ನಮ್ಮ ರಕ್ಷಣೆಯನ್ನ ಕೊಡದಲ್ಲೇ ಸುಮ್ಮನೆ ಆಗೋದಾದ್ರೆ ನಾವು ಯಾರು ಜೀವಂತವಾಗಿರೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತವು ಆಶೀರ್ವದಿಸಲ್ಪಡಬೇಕು ಅನ್ನೋದಾದ್ರೆ, ನಿನ್ನ ಜೀವಿತವು ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ, ನೀನು ಮಾಡಬೇಕಾದಂತ ಒಂದೇ ಒಂದು ಘಟನೆ ಏನಂತಂದ್ರೆ, ದೇವರ ಮಾತು. ನಿನ್ನ ಜೀವಿತದಲ್ಲಿ ಆಶೀರ್ವಾದದಲ್ಲೇ ನಡೆಯಲ್ಪಡ್ತೀಯ. ಆಶೀರ್ವಾದವನ್ನು ಕಳ್ಕೊಳ್ಳೋದಿಕ್ಕಾಗಲ್ಲ. ದೇವರು ನಿನ್ನ ಜೊತೆಯಲ್ಲಿ ನಡೀತಾನೆ ಇರ್ತಾರೆ. ಅಬ್ರಹಾಮನು ದೇವರ ಮಾತನ್ನ ಕೇಳಲಿಲ್ಲ. ಅಬ್ರಹಾಮನು ದೇವರ ಮಾತನ್ನ ಕೇಳದೆ ಹೋದ ನಿಮಿತ್ತವಾಗಿ ದೇವರಿಗೆ ಅವನಿಗೆ ಸಂಬಂಧನೇ ಇಲ್ಲದಂತಾಗ್ತದೆ. ಇವತ್ತು ನಿನ್ನ ಜೀವಿತದ ರೀತಿಯಾಗಿ ಆಗಬಾರದು. ನೋಡ್ರಿ, ಅದೇ ರೀತಿಯಾಗಿ ನೀನು ಸತ್ಯವಾಕ್ಯದಲ್ಲಿ ಹೇಳೋದಾದ್ರೆ, 1 ಸಾಮುವೇಲ 15ನೇ ಅಧ್ಯಾಯದಲ್ಲಿ ನಾವು ಓದೋದಾದ್ರೆ, ಅಲ್ಲಿ ಒಂದು ಘಟನೆ ನಡೀತದೆ. ಸಾಮುವೇಲನೊಟ್ಟಿಗೆ ದೇವರು ಮಾತಾಡ್ತಾರೆ, ಅಮಲೇಕ್ಯರನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕೆಂಬುದಾಗಿ. ಆದ್ರೆ ಇಲ್ಲಿ ಸೌಲ ಏನ್ ಮಾಡ್ತಾನೆ, ಆ ದೇವರ ಮುಖಾಂತರವಾಗಿ ಸಾಮುವೇಲನಲ್ಲಿ ಮಾತನಾಡಿದಂತ ಆ ಮಾತನ್ನು ಅವನು ಗಮನಿಸುವುದಿಲ್ಲ. ಹೋಗಿ ಎಲ್ಲರನ್ನ ನಾಶ ಮಾಡ್ತಾನೆ. ಆದ್ರೆ ಜನರ ಮಾತನ್ನ ಕೇಳಿ ನೋಡ್ರಿ, ಆದಿಕಾಂಡದಲ್ಲಿ ದೇವರ ಮಾತು ಹೇಳಲ್ಪಟ್ಟರು ಸಹ ಜೊತೆಲಿದ್ದಂತ ಅವಳ ಮಾತನ್ನ ಕೇಳಿ ತಪ್ಪು ಮಾಡ್ದ. ಅಬ್ರಹಾಮನು ದೇವರು ಮಾತಾಡಿದ್ರು ಸಹ ಸಾರಳ ಮಾತನ್ನ ಕೇಳಿ ತಪ್ಪು ಮಾಡ್ದ. ಇಲ್ಲಿ ಸೌಲನು ದೇವ ಮನುಷ್ಯನ ಮೂಲಕವಾಗಿ ಮಾತಾಡಿದ್ರು, ಸೌಲನು ಜನರ ಮಾತನ್ನ ಕೇಳಿ ತಪ್ಪು ಮಾಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನೀನು ಎಲ್ಲಿ ಎಡುತ್ತಾ ಇದೆ ಅನ್ನೋದಾದ್ರೆ, ನರ ಮನುಷ್ಯನ ಮಾತನ್ನ ಕೇಳಿ ನೀನು ತಪ್ಪನ್ನು ಮಾಡ್ತಾ ಇದೆಯಾ. ದೇವರ ಪ್ರಸನ್ನತೆಯಿಂದ ದೂರ ಆಗ್ತಾ ಇದೆಯಾ. ನಿನ್ನ ಜೀವಿತದಲ್ಲಿ ಆಶೀರ್ವಾದದಲ್ಲಿ ತುಂಬಲ್ಪಡಬೇಕು ಅನ್ನೋದಾದ್ರೆ, ನಿನ್ನ ಜೀವಿತದಲ್ಲಿ ಆಶೀರ್ವಾದದಲ್ಲಿ ನೀನು ನೆಲೆಗೊಳ್ಳಬೇಕು ಅನ್ನೋದಾದ್ರೆ, ನೀನು ದೇವರ ಮಾತನ್ನ ಗಮನಿಸಿ ನಡಿಬೇಕು. ದೇವರ ಮಾತನ್ನ ಗಮನಿಸದೆ ಹೋಗೋದಾದ್ರೆ ನಿನ್ನ ಆಶೀರ್ವಾದವನ್ನ ನೀನು ಕಳ್ಕೊಳ್ತೀಯ. ಯೋನನ ಕುರಿತಾಗಿ ಹೇಳೋದಾದ್ರೆ, ಯೋನನು ದೇವರ ಮಾತನ್ನ ಗಮನಿಸಿ ನಡೆದಲೇ ಹೋಗ್ತಾನೆ. ಅವನು ಗಮನಿಸದರೆ ನಿನವೆ ಪಟ್ಟಣಕ್ಕೆ ಹೋಗ್ಬೇಕು, ಅಲ್ಲಿ ದುಷ್ಟ ಜನರಿಗೆ ನೀನು ಸುವಾರ್ತೆ ಸಾರಬೇಕು, 40 ದಿನ ಆದ್ಮೇಲೆ ಇದು ನಿನವೆ ಪಟ್ಟಣ ಕೆಡವಲ್ಪಡುತ್ತದೆ ಎಂಬುದಾಗಿ ಹೇಳ್ಬೇಕೆಂಬುದಾಗಿ ದೇವರು ಹೇಳಿದ್ರೆ ಅವನು ತಾಸಿಸ್ಕೊಂಡು ಹೋಗ್ತಾನೆ. ಅದರ ನಿಮಿತ್ತವಾಗಿ ಅವನು ನಾಶಕ್ಕೆ ಒಳಗಾಗ್ತಾನೆ. ಅವನು ಹೋದಂತ ಸ್ಥಳದಲ್ಲಿ ಬಾಧೆ ಉಂಟಾಗ್ತದೆ. ದೇವರ ಮಾತಿನ ಪ್ರಕಾರ ನೀನು ನಡೀಲಿಲ್ಲ ಅಂದ್ರೆ, ದೇವರ ಮಾತನ್ನ ಸರಿಯಾಗಿ ನೀನು ಗಮನಿಸಲಿಲ್ಲ ಅಂದ್ರೆ, ನಿನ್ನ ಜೀವಿತದಲ್ಲಿರುವಂತಹ ಆಶೀರ್ವಾದವನ್ನೇ ನೀನು ಕಳ್ಕೊಳ್ತೀಯ. ದೇವರು ಮಾಡಬೇಕಾದ ಉದ್ದೇಶದಿಂದ ನೀನು ದೂರ ಆಗ್ತೀಯ. ದೇವರ ಮಾತಿನ ಪ್ರಕಾರ ನೀನು ನಡೆದಲೇ ದೇವರಿಂದ ಹೆಂಗೆ ಆಶೀರ್ವಾದ ಹೊಂದಿಕೊಳ್ತೀಯ. ನೀನು ದೇವರ ಮಾತಿನ ಪ್ರಕಾರವಾಗಿ ಜೀವಿಸಲಿಲ್ಲ ಅಂದ್ರೆ ನಿನ್ನನ್ನ ದೇವರು ಕೈ ಹಿಡಿದು ಮೇಲೆ ಹೇಗೆ ಎತ್ತುತ್ತಾರೆ ನಿನ್ನ. ಅಲ್ಲೆಲ್ಲವೇ ನೋಡ್ರಿ, ಗಮನಿಸಿ ನಡೆದಂತ ಒಬ್ಬ ವ್ಯಕ್ತಿಯ ಕುರಿತಾಗಿ ನಾನು ಮಾತನಾಡಿಕೊಂಡು ನಾನು ಮುಗಿಸಿಕೊಳ್ಳುತ್ತೇನೆ. ಆದಿಕಾಂಡದಲ್ಲಿ ಒಂದು ಘಟನೆ ನಡೀತದೆ. ನೋಹ 6ನೇ ಅಧ್ಯಾಯದಲ್ಲಿ ನೀವು ಓದ್ ನೋಡೋದಾದ್ರೆ, ನೋಹನ ಮೇಲೆ ದೇವರ ದಯೆ ಬರ್ತದೆ. ದೇವರ ದಯೆ ಬಂದಾಗ ದೇವರ ಮಾತು ಅವನಿಗೆ ಒಂದು ಉಂಟಾಗ್ತದೆ. ನೋಡ್ರಿ, 6:13ನೇ ವಚನದಲ್ಲಿ, ಆಗ ದೇವರು ನೋಹನಿಗೆ ಎಲ್ಲಾ ದ್ರೋಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿ ಅದೇ, ನಾನು ಅವರನ್ನು ಭೂಮಿಯ ಮೇಲಿರುವುದವುಗಳನ್ನೆಲ್ಲ ಅಳಿಸಿ ಬಿಡುತ್ತೇನೆ. ನೋಡ್ರಿ, ದೇವರು ಹೇಳ್ತಾ ಇದ್ದಾರೆ, ನಾನು ಎಲ್ಲವನ್ನೂ ಅಳಿಸ್ಬೇಕು ಅಂತ ಇದ್ದೀನಿ. ಮುಂದೆ ಓದ್ಕೊಂಡು ಹೋಗೋದಾದ್ರೆ ದೇವರೊಂದು ನಾವೇನ ಕಟ್ಟೋದಕ್ಕೆ ಹೇಳ್ತಾರೆ. ನಾವೇ ಅಂದ್ರೆ ಏನು?
ಹಡಗು. ಅಲ್ಲಿ ದೇವರು ನಾವೇನ ಕಟ್ಟಲಿಕ್ಕೆ ಪ್ಲಾನ್ ಮಾಡಿದಾಗ ಯೋಚನೆ ಮಾಡಿ ನೋಡ್ರಿ, 8 ಜನ ಒಂದು ದೊಡ್ಡ ಪ್ಲಾನಿಂಗ್ ನ ಪೂರೈಸ್ತಾರೆ ದೇವರ ಮಾತನ್ನ ಕೇಳಿ. ನೀನು ಯಾವಾಗ ದೇವರ ಮಾತನ್ನ ಗಮನಿಸಿ ಆ ಮಾತಿನ ಪ್ರಕಾರ ನಡೀತೀಯೋ, ಆ ಕೆಲಸವನ್ನ ಮಾಡಲಿಕ್ಕೆ, ಆ ಸೇವೆಯನ್ನು ಮಾಡಲಿಕ್ಕೆ, ಆ ಕಾರ್ಯಗಳನ್ನ ಮಾಡಲಿಕ್ಕೆ ಪರಲೋಕದ ಜ್ಞಾನ ನಿನ್ನ ಮೇಲೆ ಬಿಡುಗಡೆ ಆಗ್ತದೆ. ಅದಕ್ಕೆ ಬೇಕಾದಂತ ಬಲ ಬಿಡುಗಡೆ ಆಗ್ತದೆ. ಅದಕ್ಕೆ ಬೇಕಾದಂತ ದೈವಿಕವಾದಂತ ಶಕ್ತಿ ಬಿಡುಗಡೆ ಆಗ್ತದೆ. ನೀನು ದೇವರ ಮಾತನ್ನ ಕೇಳಿ ನಡೆ ಸಾಕು. ಅದನ್ನ ಒಟ್ಟುಗೂಡಿಸಲು, ಅದನ್ನ ಸಕ್ಸಸ್ ಮಾಡಲು, ನಿನ್ನನ್ನು ಅಭಿವೃದ್ಧಿಪಡಿಸಲು ದೇವರ ಶಕ್ತಿ ನಿನ್ನೊಟ್ಟಿಗೆ ಇರ್ತದೆ. ನರ ಮನುಷ್ಯನ ಕೇಳಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡೋದಕ್ಕಾಗಲ್ಲ. ಇವತ್ತು ನೀನು ಯಾವಾಗ ದೇವರ ಮಾತನ್ನ ಕೇಳಿ ನಡೆಯುವುದಾದರೆ, ಆ ಮಾತನ್ನ ಗಮನಿಸಿ ನಡೆಯುವುದಾದರೆ, ನಿನ್ನ ಜೀವಿತದಲ್ಲಿ ಬಲ ಇಲ್ಲದಿದ್ದರೂ ಬಲವನ್ನು ದೇವರು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳ್ತದೆ, ನಾಚಿಕೆ ಪಡಿಸೋದಕ್ಕಾಗಿ ಬಲಹೀನರನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ. ಇವತ್ತು ನಿನ್ನನ್ನ ದೇವರು ಆರಿಸಿಕೊಂಡಿರೋದು ನಿನ್ನ ಬಲಹೀನತೆಯಿಂದ ನೀನು ಬಿದ್ದಿರುವಾಗ ನಿನ್ನನ್ನು ಆರಿಸಿಕೊಂಡ ಉದ್ದೇಶ ದೇವರ ರಾಜ್ಯವನ್ನು ಕಟ್ಟುವುದಕ್ಕಾಗಿ. ನೀನು ದೇವರ ಮಾತನ್ನ ಗಮನಿಸದೆ ಹೋಗೋದಾದ್ರೆ ನೀನು ನಾಶನಕ್ಕೆ ಒಳಗಾಗ್ತೀಯ. ನೋಡ್ರಿ, 7ನೇ ಅಧ್ಯಾಯದಲ್ಲಿ ಹೇಗೆ ಹೇಳ್ತದೆ, ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರು ನಾವೆಯಲ್ಲಿ ಸೇರಿರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆದುಕೊಂಡಿದ್ದಿ. ನೋಡಿದ್ರ ದೇವರ, ಅದಕ್ಕಿಂತ ಮುಂಚೆ ನೋಡ್ರಿ 22ನೇ ವಚನ 6:22ರಲ್ಲಿ ದೇವರ ಅಪ್ಪಣೆಯ ಪ್ರಕಾರವೇ ನೋಹ ಮಾಡಿದನು. ನೀನು ಯಾವಾಗ ದೇವರು ಹೇಳಿದ ಪ್ರಕಾರವಾಗಿ ಮಾಡ್ತೀಯೋ ನಿನ್ನ ಮೇಲೆ ದೇವರ ದಯ ಬಿಡುಗಡೆ ಆಗ್ತದೆ. ಮಾತ್ರ ಅಲ್ಲ ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ. ನಿನ್ನನ್ನ ಎಲ್ಲ ಅಪಾಯಗಳಿಂದ ತಪ್ಪಿಸಿ ನಡೆಸ್ತಾರೆ. ನೀನು ದೇವರ ಮಾತನ್ನ ಗಮನಿಸಿ ನಡೆಯಿರಿ. ದೇವರ ಮಾತಿನ ಪ್ರಕಾರವಾಗಿ ಜೀವನ ಮಾಡ್ರಿ. ದೇವರು ಏನ್ ಹೇಳ್ತಾರೋ ಅದನ್ನೇ ನೀವು ಫಾಲೋ ಅಪ್ ಮಾಡ್ರಿ. ನೀವು ದೇವರ ಮಾತನ್ನ ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ಹೋಗಬೇಡ್ರಿ. ಜೋಶುವನಿಗೆ ದೇವರು ಮಾತು ಹೇಳ್ತಾರೆ, ಮೋಶೆ ನಿನಗೇನು ಉಪದೇಶ ಮಾಡಿದ್ದಾನೋ ಆ ಉಪದೇಶದ ಪ್ರಕಾರವಾಗಿ ನೀನು ನಡೆದುಕೊಳ್ಳಬೇಕು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ನೀನು ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನಿಸು. ನೀನು ಅವಾಗ ಹೋಗುವಾಗಲೂ ಎಲ್ಲಾ ಸ್ಥಳದಲ್ಲಿ ನೀನು ಕೃತಜ್ಞತಾನಾಗ್ತೀಯ, ಆಶೀರ್ವದಿಸಲ್ಪಡ್ತೀಯ, ಏಳಿಗೆ ಆಗ್ತೀಯ ಎಂಬುದಾಗಿ ದೇವರು ಹೇಳ್ತಾರೆ. ಅದ್ರ ಪ್ರಕಾರವಾಗಿ ಅವನು ಮಾಡಿದಾಗ ಅವನು ಏಳಿಗೆ ಆಗ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಪ್ರಿಯ ಸಹೋದರ ಸಹೋದರಿ, ನೀನು ಯಾವಾಗ ದೇವರ ಮಾತನ್ನ ಗಮನಿಸಿ ನಡೀತೀವಿ, ನಿನ್ನನ್ನು ದೇವರು ಎಂದಿಗೂ ಕೈ ಬಿಡೋದಿಲ್ಲ. ನಿನ್ನ ದೇವರು ಎಂದಿಗೂ ನಿನ್ನನ್ನು ಕೈ ಬಿಟ್ಟು ನಡೆಸೋದಿಲ್ಲ. ದೇವರ ಕೈ ಹಿಡಿದು ನಡೆಸಲ್ಪಡ್ತಾರೆ. ನಿನ್ನನ್ನು ನೀನು ಒಪ್ಪಿಸಿಕೊಳ್ಳು. ದೇವರ ಮಾತನ್ನ ಗಮನಿಸಿ ನಡೆ. ನಿನ್ನನ್ನು ದೇವರು ಮೇಲೆತ್ತಿ ನಡೆಯಲ್ಪಡ್ತಾರೆ. ನಿನ್ನನ್ನು ಎಂದಿಗೂ ದೇವರು ಕೈ ಬಿಡೋದಿಲ್ಲ. ಪ್ರಿಯ ಸಹೋದರ ಸಹೋದರಿ, ಆ ಕಡೆಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕರ್ತನೇ ಸ್ತೋತ್ರ ರಾಜ, ದೇವರೇ, ಇದುವರೆಗೂ ಯಾರೆಲ್ಲ ನಿನ್ನ ಮಾತನ್ನ ಗಮನಿಸದೆ ನಡೆದು ಶಾಪಕ್ಕೆ ಒಳಗಾಗಿದ್ದಾರೋ, ದೇವರೇ ಬಾಧೆಗೆ ಒಳಗಾಗಿದ್ದಾರೋ, ಈ ವಾಕ್ಯ ಸಂದೇಶವನ್ನು ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರಿಗೂ ರಾಜ, ದೇವರೇ ಶಾಪದಿಂದ, ಈ ದೇವರೇ ಒಂದು ವೇದನೆಯಿಂದ, ಈ ಕಷ್ಟಗಳಿಂದ ನೀನು ಬಿಡುಗಡೆ ಮಾಡೋದು ಪ್ರಾರ್ಥಿಸ್ತಾ ಇದ್ದೀನಿ. ದೇವರೇ, ಅವರಿಗಿರುವಂತಹ ವೇದನೆಗಳು ಎಲ್ಲ ನೀಗಲ್ಪಡಲಿ ಕರ್ತನೆ. ನೀನು ಇವನ್ನ ಸಮೃದ್ಧಿಪಡಿಸು. ನೀನು ಬರುವಂತ 2ನೇ ರಹಸ್ಯ ಬರವಣಿಗೆಗೆ ರಾಜ, ದೇವರೇ, ಇವರು ಸಿದ್ಧರಾಗುವಂತೆ ಸಿದ್ಧ ಮಾಡಿಸು. ಇವ್ರನ್ನ ಆಶೀರ್ವದಿಸು ಕರ್ತನೆ. ನಿನ್ನ ಮಾತನ್ನ ಗಮನಿಸಿ ಮುಂದೆ ನಡೆದುಕೊಳ್ಳುವಂತೆ ನಿನ್ನ ಪರಲೋಕದ ಪವಿತ್ರಾತ್ಮನ ಜ್ಞಾನವನ್ನು ಈ ಮಕ್ಕಳಿಗೆ ಬಿಡುಗಡೆ ಮಾಡು ಸ್ವಾಮಿ. ಇವ್ರನ್ನ ಆಶೀರ್ವದಿಸು. ಅಧಿಕವಾಗಿ ರಾಜವನ್ನ ಮೇಲೆತ್ತು ಸ್ವಾಮಿ. ನಿನ್ನ ಸಮೃದ್ಧಿ ಇವರಲ್ಲಿ ತುಂಬಿಕೊಳ್ಳಲಿ ಕರ್ತನೆ. ದೇವರೇ, ಹೆಸರಾಗಿ ಪ್ರತಿಯೊಬ್ಬೊಬ್ಬರನ್ನು ನಾನು ಆಶೀರ್ವದಿಸ್ತಾ ಇದ್ದೇನೆ. ಇವರ ಮೇಲೆ ನಿನ್ನ ವಿಶೇಷವಾದ ಕೃಪೆ ಇಳಿದು ಬರಲಿ. ನಿನ್ನ ಶುಭವು ಕೃಪೆಯು ಇವರನ್ನ ಸದಾ ಕಾಲವು ಹಿಂಬಾಲಿಸಲಿ ರಾಜ. ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ನಡೆಯಲಿ ಕರ್ತನೆ. ಈಗ ಮಾಡಿದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿಕೊಳ್ತಿದ್ದಾನೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ. ಈ ವಾಕ್ಯವನ್ನ ನೀವು ಕೇಳಿದ್ದು ನಿಮ್ಮ ಆಶೀರ್ವಾದವನ್ನು ತುಂಬಿಕೊಳ್ಳುವಂಥದ್ದಾಗಿರ್ತದೆ. ಗಮನಿಸಿ ನಡೆಯಲಿ. ಮುಂದೆ ದೇವರು ನಿಮ್ಮನ್ನ ಜೊತೆಯಲ್ಲಿ ಇದ್ದು ಎಲ್ಲ ಅಪಾಯಗಳಿಂದ ನೀವು ಮಾಡುವ ಎಲ್ಲ ಕೆಲಸಗಳನ್ನ ಏಳಿಗೆ ಆಗುವಂತೆ ದೇವರು ಮಾಡ್ತಾರೆ. ಓಕೆನಾ? ಮುಂದಿನ ಸಾರಿ ಇನ್ನೊಂದು ಹೊಸ ದೇವರ ಮಾತಿನೊಟ್ಟಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ ಕಾಪಾಡ